ಚಿಂಚೋಳಿ ತಾಲೂಕಿನ ದೇಗಲಮಡ್ಡಿ ಗ್ರಾಮದಲ್ಲಿ ಶ್ರೀ ಬಸವಲಿಂಗ ಅವಧೂತ ಆಶ್ರಮದ ವತಿಯಿಂದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ 14ನೇ ಜಾತ್ರಾ ಮಹೋತ್ಸವ ಹಾಗೂ ಜಗನ್ಮಾತೆ ಅಕ್ಕಮಹಾದೇವಿಯ ತೊಟ್ಟಿಲು ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿಎಸ್ ಬಿರಾದಾರ್ ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಗಲಮಡ್ಡಿ ಗ್ರಾಮದಲ್ಲಿ ಶ್ರೀ ಬಸವಲಿಂಗ ಅವಧೂತ ಆಶ್ರಮದ ವತಿಯಿಂದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು 14ನೇ ಜಾತ್ರಾ ಮಹೋತ್ಸವ ಮತ್ತು ಜಗನ್ಮಾತೆ ಅಕ್ಕಮಹಾದೇವಿ ತೊಟ್ಟಿಲು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿದೆ ಎಂದು ತಿಳಿಸಿದರು. ಅಂದ್ರೆ ಈಗಿನ ಸಮಾಜ ಹೇಗಿದೆ ಅಂತಂದ್ರೆ ಅವ್ರ ಹತ್ತಿರ ದುಡ್ಡು ಇಲ್ಲ ಅಂದ್ರೂ ಸಹಿತ ಬೇರೆಯವ್ರ ಕಡೆಯಿಂದ ಸಾಲ ಮಾಡಿ ಖರ್ಚು ಮಾಡಿ ಬೈಕ್ ತಗೊಂಡು ಎಂಜಾಯ್ ಮಾಡಿ ಅವ್ರು ಏನಪ್ಪಾ ಅಂದ್ರೆ ಬಹಳ ಅವಾಗ ನಮ್ಮ ಮನೆಗಳು ಏನಾಗ್ತಾವ ಹಾಳಾಗ್ತಾವ. ಅದಕ್ಕೆ ಸ್ವಾಮೀಜಿಯವರು ಇಂಥವೆಲ್ಲ ಏನಪ್ಪಾ ಅಂದ್ರೆ ತೊಡೆದು ಹಾಕಲಿಕ್ಕೆ ಈ ನಮ್ಮ ಯುವ ಜನಾಂಗ ಏನಿದೆ ಇವತ್ತು ಅವರಿಗೆ ಏನಪ್ಪಾ ಅಂದ್ರೆ ತಿದ್ದಿ ತೀಡಿ ಸಮಾಜವನ್ನು ಒಳ್ಳೆಯ ದಾರಿಗೆ ಏನಪ್ಪಾ ಅಂತ ಅದಕ್ಕೆ ಇವತ್ತು ಎಲ್ಲಾ ಪ್ರಯತ್ನಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಸರ್ಕಾರ ನಮ್ಮ ಎಷ್ಟೇ ದುಡ್ಡು ಕೊಡ್ಬೋದು, ಸ್ಕಾಲರ್ಶಿಪ್ ಕೊಡ್ಬೋದು, ಮಂತ್ಲಿ ಪೆನ್ಷನ್ ಕೊಡ್ಬೋದು, ಆದ್ರೆ ಅದು ಎಷ್ಟು ದಿವಸ ಆಗುತ್ತೆ, ಎಷ್ಟು ಜನರಿಗೆ ಆಗುತ್ತೆ. ಇಂಥ ತಿಳುವಳಿಕೆಯನ್ನ ಜನರಿಗೆ ಕೊಟ್ಟು ಸರಿದಾರಿಗೆ ತಂದ್ರೆ ನಾವು ದುಡ್ಡು ಕೊಡಬೇಕಾಗಿಲ್ಲ. ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ತಾರೆ, ದುಡಿತಾರೆ, ಕಷ್ಟ ಪಡಿತಾರೆ, ಅವರ ಒಳ್ಳೆಯ ಒಂದು ಜೀವನವನ್ನ ಅವರು ಏನಪ್ಪಾ ಸಾಗಿಸ್ತಾರೆ. ಅಂಥ ಒಂದು ಒಳ್ಳೆಯ ಜೀವನ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಯುವಕರಾಗಿರ್ಬೋದು ಮತ್ತ ಎಲ್ಲ ಸಮಾಜದವರಾಗಿರ್ಬೇಕು, ಅವ್ರು ಒಳ್ಳೆ ಜೀವನ ಸಾಗಿಸಲಿ ಅಂತ ತಂದು ಇವತ್ತು ಪೂಜ್ಯರು ಏನಪ್ಪಾ ಅಂದ್ರೆ ಹಗಲು ರಾತ್ರಿ ಅವ್ರು ಏನಪ್ಪಾ ಅಂದ್ರೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ಬರೀ ಭಾಷಣ ಮತ್ತು ವಚನ ಮತ್ತೆ ಪುರಾಣಗಳು ಹೇಳೋದಕ್ಕೆ ಅಷ್ಟೇ ಸೀಮಿತ ಆಗಿರೋರು. ನಾವು ಒಂದು 10-15 ನಿಮಿಷ ಅಲ್ಲಿ ಮಠದಲ್ಲಿ ಕೂತಿದ್ದೆವು, ಪೂಜ್ಯರಿಗೆ ತೋರಿಸ್ತಾ ಇದ್ರು. ತೋರಿಸೋದು ಅಷ್ಟೇ ಅಲ್ಲ, ಅವರೇ ಓದಿ ಏನಪ್ಪ ಅಂದ್ರೆ ಅದಕ್ಕೆ ತಕ್ಕಂಗೆ ಯಾವ ತರ ರಾಗ ಬೇಕು ಆ ರಾಗದಲ್ಲಿ ಏನಪ್ಪ ಅಂದ್ರೆ ಹಾಡಿ ಪೂಜ್ಯರಿಗೆ ನಮಗೆ ಏನಪ್ಪಾ ಅಂದ್ರೆ ಹೇಳ್ತಾ ಇದ್ರು. ಒಳ್ಳೆ ರಾಗ ಇದೆ, ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ನಾನು ಇವತ್ತು ಫಸ್ಟ್ ಟೈಮ್ ಪೂಜ್ಯರನ್ನು ನೋಡಿದ್ರು ಫಸ್ಟ್ ಟೈಮ್, ಮೀಟ್ ಮಾಡಿದ್ರು ಫಸ್ಟ್ ಟೈಮ್, ಅವ್ರ ರಾಗ ಕೇಳಿದ್ರು ಫಸ್ಟ್ ಟೈಮ್. ನನಗಂತೂ ಇಷ್ಟು ಖುಷಿ ಆಗ್ಯದ ಮತ್ತೆ ಇಂಪ್ರೆಷನ್ ಆಗ್ಯದ ಅಂದ್ರೆ ಪೂಜ್ಯರು ಇಷ್ಟೊಂದು ಓದ್ಕೊಂಡು ಸಮಾಜಕ್ಕೆ ಏನಾದರೂ ನಾವು ಮಾಡಲೇಬೇಕು. ಮತ್ತ ಅಕ್ಕ ಮಹಾದೇವಿಯವರ ಒಂದು ತತ್ವ ಸಿದ್ಧಾಂತಗಳು ಏನಿದೆ, ಅವ್ರು ಏನು ವಚನಗಳಿದ್ದು ಸಮಾಜವನ್ನ ತೀಡಲು ಏನೆಲ್ಲ ವಚನಗಳನ್ನು ಅವರು ಬರೆದಿದ್ರು ಈ ಸಂದರ್ಭದಲ್ಲಿ ಹುಲಸೂರಿನ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಬೀದರ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಗಾಣ್ಪುರ್, ನೀಲಮ್ಮ ಪಾಟೀಲ್, ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಮಂತ ಕಟ್ಟಿಮನಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲಕ್ಷ್ಮಣ್ ಅವಂಟಿ, ಪವನ್ ಪಾಟೀಲ್ ಹುಡದಳ್ಳಿ, ಜಗದೀಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.